ಫಸ್ಟ್ ಕ್ಲಾಸ್ ಆಗಿ ಪಾಸ್ ಮಾಡೋ ಈಗ ಹರಸ್ಲಿ ಅಂತ ಹೇಳಿ ದೇವಿ ಕಡೆ ಪ್ರಾರ್ಥನೆ ಮಾಡು ಅಂತ ನಬಿ ಸರ್ ಒಂದು ಮಾತು ಹೇಳಿದರು, ದೇವಲ್ಲ ಬೇತಾಳಾಗಿ ಕಾಡ್ತಾನೆ ನಿಮ್ಮನ್ನ ಅಂತ ಹೇಳಿ. ನಿಜ. ಕೂಡಲ ಸಾಲಿಗೆ ಬಂದಿದ್ದೀವಿ ಟೆಂತ್ ಇದ್ದಾಗ, ಒಂದು 5-6 ದಿವಸ ಅದ್ರ ಸಾಲಿಗೆ ಬಂದಿದ್ದಿಲ್ಲ. ಅವ್ರ ತಂದಿನ ಕರೆಸಿ ಒಂದು ಸ್ವಲ್ಪ ಸಿಟ್ಟಿಗೆ ಗೆದ್ದಿದ್ದಕ್ಕ ಅವ್ರ ತಂದಿಗೆ ಕಣ್ಣಾಗ ನೀರು ಬಂದದ್ದು ಅವ್ರ ತಂದಿನ ನೋಡಿ ಆ ಮಗ್ಗ ಕಣ್ಣಾಗ ನೀರು ಬಂದು. ಅವ ಏನು ಅಭ್ಯಾಸ ಮಾಡ್ತಿದ್ದಿಲ್ಲ ಅಂದ್ರೆ ಒಟ್ಟ ದಡ್ಡ ಇದ್ದಂತ, ಹಸಿ ದಡ್ಡ, ಸುಮ್ಮನೆ ಸಾಲಿಗೆ ಬರ್ತಿದ್ದ ಒಗ್ಗಿದ್ದ ಅಂತಾವು. ಎಕ್ಸಾಮ್ 15 ದಿವಸ ಇತ್ತಂತ, SSLC ಎಕ್ಸಾಮ 15 ದಿವಸ ಇತ್ತಂತ. ಅವ್ರ ತಂದೆ ಸರ್ ಏನೋ ಒಂದು ಸ್ವಲ್ಪ ಸಿಟ್ಟಿಗೆ ಇದ್ದಾರಲ್ಲ, ಅವ್ರ ತಂದೆಗೆ ಏನು ಕಣ್ಣೀರು ಬಂದವಲ್ಲ, ಆ ಕಣ್ಣೀರು ನೋಡಿ ಆ ಮಗ್ಗೆ ಏನು ಕಣ್ಣೀರು ಬಂದವಲ್ಲ, ಅದನ್ನೊಂದು ಚಾಲೆಂಜ್ ಆಗಿ ತಗೊಂಡ. ಚಾಲೆಂಜ್ ಆಗಿ ತಗೊಂಡು ಅವನು ಯಾರೂ ಎಬ್ಬಿಸ್ತಿದ್ದಿಲ್ಲ, ಒಟ್ಟೆ ಯಾರೂ ಎಬ್ಬಿಸ್ತಿದ್ದಿಲ್ಲ, ಅವನು ಎಬ್ಬಿಸಿದ್ದೂ ಇಲ್ಲ. ಅವತ್ತೇನು ಬೇಯಿಸ್ಕೊಂಡು ಅವನು ಇಲ್ಲಿ ಅವ್ರ ಅಪ್ಪನ ಕಣ್ಣೀರೇನು ಹಾಕಿ ಹೋಗಿದ್ದದನ್ನು ನೋಡಿ ಡೈಲಿ 15 ದಿವಸ 4 ಗಂಟೆಗೆ ಹೇಳ್ತಿದ್ದರು. 4 ಗಂಟೆಗೆ ಎದ್ದ, ಯಾರು ಎಬ್ಸೋದು ಬೇಡ, ಏನು ಬೇಡ, 4 ರಿಂದ 6 ಗಂಟೆ ಮಠ ಅಭ್ಯಾಸ ಮಾಡಿ 1 ತಾಸು ಕೆಲಸ ಮಾಡಿ ಮತ್ತು ಇಲ್ಲಿ ಸ್ಕೂಲಿಗೆ ಬರೋದು, ಆಮೇಲೆ ಎಕ್ಸಾಮ್ ಹೋಗೋತನೂ ಓದಿರೋಂಥ. ಅವ್ನು ಪಾಸ್ ಹಾಕೋಣ ಅನ್ನೋದು ಕಲ್ಪನಾ ನನಗೆ ಇರಕ್ಕಿಲ್ಲ ಅಂತ. ಅವ್ರ ತಂದೆಗೆ ಬೈತಾರ ಅನ್ನೋದು ಅಷ್ಟೇ, ಹೊಡಿತಾರ ಅನ್ನೋದು ಅಷ್ಟೇ. ಪಿಸಾಪಿ ಸರ್ಗೆ ಏನಾಗಿಬಿಟ್ಟತಿ, ನನ್ನ ಎಷ್ಟು ಮಂದಿ ಹಿಂದೆ ಬೈತಾರೋ ಅಂತೇಳಿ ಅವ್ರಿಗೆ ಮನಸ್ಸಿನೇ ಒಂದು ಸ್ವಲ್ಪ ಇದನ್ನು ಮಾಡ್ಕೊಂಡದ್ರು. ಅವ್ರು ಯಾಕೋ ಏನೋ ಗೊತ್ತಿಲ್ಲ, ಆದರೂ ಅವ್ರು ಹಂಗೆ ಅಂದಾರಂದ್ರೆ ಆ ಹುಡುಗ ಪಾಸ್ ಆದ. ಯಾಕೆ ಹೇಳ್ರಿ, ಅವತ್ತು ಸರ್ ಕರೆಸ್ಲಿಲ್ಲ, ಅವ್ರ ಅಪ್ಪಗೆ ಅವಂಗೆ ಹೇಳಿಲ್ಲ ಅಂತ ಅಂದಿದ್ರ ಆ ಹುಡುಗ ಮತ್ತು ಅಭ್ಯಾಸ ಮಾಡ್ತಿದ್ದಿಲ್ಲ, ಅವ್ನು ಪಾಸು ಆಗ್ತಿದ್ದಿಲ್ಲ. ಉದಾಹರಣೆ ಹೇಳಾಕತ್ತೇನೆ ನಾನು. ಅವರು ಇತಾಪಿ ಸರ್ ನನ್ನ ಮೊದಲಿನಿಂದ ಗೊತ್ತು. ನಾನು ಎಮ್ಮಿ ಕಾಯಕ್ಕೆ ಹೋಗಿದ್ನಿ ಲಿಂಗದಾಳಿಗೆ, ಫಸ್ಟ್ ಅಪಾಯಿಂಟ್ಮೆಂಟ್ ಸರ್ ಮುಟ್ಟಿದ್ರೆ ಮಾಸ್ಬೇಕು ಹಂಗಿದ್ರು ಅವ್ರು ಸರ್ ಇದ್ದಾಗ. ಅಲ್ಲಿ ಕಚ್ಚಾ ರೋಡ್, ಅವ್ರು MIT ಗಾಡಿ, ನಾ ಆಕಳ ಹೊಡ್ಕೊಂಡು ಹೊಂಟಿದ್ನಿ, ಇದರಿಗೆ ಬಂದರು. ಇಲ್ಲಿ ಲಿಂಗದಾಳಿ ಎಲ್ಲಿ ಐತ್ರಿ ಅಂತ ಕೇಳಿದ್ರು. ನಾವು ಸರಿಗೆ ಗೊತ್ತೈತೋ ಗೊತ್ತಿಲ್ಲ, ಆದ್ರೆ ನನಗೆ ನೆನಪೈತಿ, ನಾನು ಸಣ್ಣವನು. ಲಿಂಗದಲ್ಲಿ ಇಲ್ಲೇ 2 ಕಿಲೋಮೀಟ್ರ್ ಐತರ, ಯಾಕ್ರಿ ಅದಕ್ಕೆ ಹೊಂಟಿವಿ ಅಂತ ಕೇಳಿ. ಇಲ್ಲ, ನಾನು ಲಿಂಗದಾಳಿ ಸಾರಿಗೆ ಮಾಸ್ತರಾಗಿ